ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವು ಬಡತನದಲ್ಲಿದ್ದೀವಿ ಅಂತಾದರೆ ಯಾವ ಬಂಧವೂ ಯಾವ ಸಂಬಂಧವೂ ಕೂಡ ನಮಗೆ ಜೊತೆಯಾಗೋದಿಲ್ಲ. ಎಂತಹ ಪ್ರಾಣಮಿತ್ರನಾದರೂ ಕೂಡ ನಾವು ಬಡತನದಲ್ಲಿದ್ದಾಗ, ನಮ್ಮಲ್ಲಿ ಏನೂ ಆಗದಂತಹ ಕಷ್ಟದಲ್ಲಿ ನಾವಿದ್ದೀವಿ ಅಂತಾದರೆ ಆಗ ನಮ್ಮ ಸಹಾಯಕ್ಕೆ ಯಾರೂ ಬರೋದೇ ಇಲ್ಲ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಮಹಾಭಾರತದಲ್ಲಿ ಉಲ್ಲಿಖಿತವಾಗಿರ್ತಕ್ಕಂತಹ ಕಥೆ ಮುಖಾಂತರವಾಗಿ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ. ನಮಗೆಲ್ಲರಿಗೂ ತಿಳಿದ ಹಾಗೆ ಪಾಂಡವರ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರು, ಅವರು ಗುರುಗಳು ಪಾಂಡವರಿಗೆ ಆಗುವುದಕ್ಕಿಂತಲೂ ಮೊದಲು ಅಂದರೆ ಭರದ್ವಾಜ ಮಹರ್ಷಿಗಳ ಮಗನಾಗಿ ಜನಿಸಿ ಇನ್ನು ಶೈಶವಾವಸ್ಥೆಯ ನಂತರದಲ್ಲಿ ವಿದ್ಯಾ ಅರ್ಜನೆಯನ್ನು ಮಾಡುವಂತಹ ಸಂದರ್ಭ. ಭರದ್ವಾಜ ಮಹರ್ಷಿಗಳಿಗೆ ಘೃತಾಚಿಯಿಂದ ವಿಚಲಿತವಾದಂತಹ ಸಂದರ್ಭದಲ್ಲಿ ದ್ರೋಣ ಅಂದರೆ ಮರದ ಪಾತ್ರೆಯಲ್ಲಿ ಅವರು ಜನಿಸಿದ್ದರಿಂದ ಅವರಿಗೆ ದ್ರೋಣ ಎನ್ನುವಂತಹ ನಾಮಕರಣವನ್ನು ಮಾಡಲಾಯಿತು. ಯಥಾವಿಧಿಯಾಗಿ ಭರದ್ವಾಜ ಮಹರ್ಷಿಗಳ ಆಶ್ರಮದಲ್ಲೇ ಅವರು ಶೈಶವಾವಸ್ಥೆಯನ್ನು ಕಳೀತಾರೆ. ವಿದ್ಯಾಭ್ಯಾಸವನ್ನು ಕೂಡ ತಮ್ಮ ತಂದೆಯ ಬಳಿಯೇ ಅವರು ಮಾಡ್ತಾರೆ. ಯಾವಾಗ ಅವರು ತಮ್ಮ ತಂದೆ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ತಂದೆಯ ಸ್ನೇಹಿತನಾಗಿರ್ತಕ್ಕಂತಹ ಪೃಷತ ಎನ್ನುವಂತಹ ಮಹಾರಾಜ ಅವರ ಮಗನಾಗಿರ್ತಕ್ಕಂತಹ ದ್ರುಪದ ಅಂದರೆ ಉತ್ತರ ಪಾಂಚಾಲದ ಅಧಿಪತಿಯ ಮಗ ದ್ರುಪದನು ಕೂಡ ವಿದ್ಯಾಭ್ಯಾಸಕ್ಕೆ ಆ ಒಂದು ಪ್ರದೇಶಕ್ಕೆ ಆಶ್ರಮಕ್ಕೆ ಬಂದಿರ್ತಾನೆ. ಸ್ವಾಭಾವಿಕವಾಗಿ ಸಹಜವಾಗಿ ಆ ಒಂದೇ ಸಮಾನ ವಯಸ್ಕರಾಗಿರ್ತಕ್ಕಂತಹ ಇವರಲ್ಲಿ ಒಂದು ಮಿತ್ರತ್ವ ಎನ್ನುವಂಥದ್ದು ಉಂಟಾಗುತ್ತದೆ. ಇಬ್ಬರು ಕೂಡ ಒಳ್ಳೆಯ ಪ್ರಾಣ ಸ್ನೇಹಿತರಾಗುತ್ತಾರೆ. ಆಗ ಇಬ್ಬರು ಒಟ್ಟಿಗೆ ಆಟವನ್ನು ಆಡ್ತಾರೆ, ಒಂದೇ ರೀತಿಯಾಗಿ ಒಂದೇ ತರಗತಿಯಲ್ಲಿ ಪಾಠವನ್ನು ಕೇಳ್ಕೊಳ್ತಾರೆ. ಹೀಗೆ ಸಂತೋಷವಾಗಿ ಅವರ ಒಂದು ವಿದ್ಯಾಭ್ಯಾಸವನ್ನು ಸಂಪೂರ್ಣ ಮಾಡಿಕೊಳ್ತಾರೆ. ಯಾವಾಗ ಇವರ ಸ್ನೇಹ ಪರಾಕಾಷ್ಠತೆಯನ್ನು ತಲುಪತ್ತೋ ಆಗ ಆ ದ್ರುಪದ ಏನು ಮಾಡ್ತಾನೆ, ಒಂದು ಪ್ರತಿಜ್ಞೆಯನ್ನು, ಪ್ರಾಮಿಸ್ಸನ್ನು, ಆಣೆಯನ್ನು ಮಾಡ್ತಾನೆ. ಏನಂತ, ಮುಂದೆ ಉತ್ತರ ಪಾಂಚಾಲ ಎನ್ನುವಂತಹ ರಾಜ್ಯಕ್ಕೆ ನಾನು ಅಧಿಕಾರಿಯಾಗುತ್ತೇನೆ, ನಾನು ಮಹಾರಾಜನಾಗುತ್ತೇನೆ. ಯಾವಾಗ ನಾನು ರಾಜನಾಗುತ್ತೇನೋ ಆಗ ನಾನು ನಿನಗೆ ಏನು ಬೇಕಾದರೂ ನಾನು ಕೊಡಬಲ್ಲೆ. ಅರ್ಧ ರಾಜ್ಯವನ್ನು ಬೇಕು, ಸಂಪೂರ್ಣ ರಾಜ್ಯ ಬೇಕು, ನಿನಗೆ ಧನ ಕನಕ ವಸ್ತುಗಳು ಬೇಕು, ಎಲ್ಲವನ್ನ ಕೂಡ ನಾನು ಕೊಡ್ತೇನೆ. ಅಷ್ಟು ರೀತಿಯಾಗಿರ್ತಕ್ಕಂತಹ ವಿಶೇಷ ಸ್ನೇಹತ್ವ ನಮ್ಮಲ್ಲಿದೆ. ಯಾವಾಗ ನಾನು ರಾಜನಾಗ್ತೇನಲ್ವ ಆಗ ನೀನು ನನ್ನ ಬಳಿ ಬಾ, ನಿನಗೆ ಬೇಕಾಗಿರ್ತಕ್ಕಂತಹ ಸಹಾಯವನ್ನು ಎಲ್ಲವನ್ನ ಕೂಡ ನಾನು ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ದ್ರುಪದ ತನ್ನ ರಾಜ್ಯಕ್ಕೆ ಮರಳಿ ಹೋಗುತ್ತಾನೆ. ಒಂದಷ್ಟು ಕಾಲಗಳು ಸಂಧಿ ಹೋದವು. ಭರದ್ವಾಜ ಮಹರ್ಷಿಗಳು ಕೂಡ ಕಾಲವಾದರು, ಅಂದರೆ ಮರಣವನ್ನು ಹೊಂದಿದರು, ದೇಹ ತ್ಯಾಗವನ್ನು ಮಾಡಿದರು. ತದನಂತರದಲ್ಲಿ ಈ ಭರದ್ವಾಜ ಮಹರ್ಷಿಯ ಮಗನಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ಮುಂದಿನ ವಂಶ ಅಭಿವೃದ್ಧಿಗೋಸ್ಕರವಾಗಿ ಕೃಪಿ ಎನ್ನುವಂಥವಳನ್ನು ಮದುವೆಯನ್ನು, ವಿವಾಹವನ್ನು ಕೂಡ ಆದರು. ಈಗ ಸಂಸಾರದ ಬಂಡಿ ಮುಂದಕ್ಕೆ ಸಾಗಬೇಕು ಅಂದರೆ ಊಟ ಬೇಕು, ಹೆಂಡತಿಗೆ ವ್ಯವಸ್ಥೆಯನ್ನು ಮಾಡಬೇಕು, ಜನಿಸುವಂಥ ಮಕ್ಕಳಿಗೋ ಮಗನಿಗೋ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಹಣ. ಈ ಹಣ ಎನ್ನುವಂಥದ್ದು ಅವರಲ್ಲಿ ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಉಂಟು ಮಾಡಿತ್ತು. ಹಣವೇ ಇಲ್ಲದಂತಹ ಪರಿಸ್ಥಿತಿ. ಸಂಪೂರ್ಣ ಧನುರ್ವೇದವನ್ನು ಕಲ್ತಿದ್ರು, ಎಲ್ಲ ಶಾಸ್ತ್ರ ಅರ್ಥಗಳನ್ನು ಅರ್ಥ ಮಾಡಿಕೊಂಡಿದ್ರು. ಆದರೆ ಯಾವುದೋ ಒಂದು ಗ್ರಹಚಾರದ ಫಲವೋ ಏನೋ ಆ ಹೊತ್ತಿನಲ್ಲಿ ಅವರಿಗೆ ಒಂದು ಹೊತ್ತು ಸರಿಯಾಗಿ ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ಅಂದರೆ ಅದಕ್ಕೂ ಇಲ್ಲದಂತಹ ಪರಿಸ್ಥಿತಿ ಒದಗಿ ಬಂದಿತ್ತು. ಏನು ಮಾಡೋಣ, ಯಾರ ಬಳಿಯಾದರೂ ಕೇಳಬೇಕಲ್ಲ. ಇವತ್ತಿನ ಒಂದು ಹೊತ್ತಿನ ಊಟವನ್ನು ಅವರು ಬೇಡ ಅಂತ ಬಿಡಬಹುದು, ಆದರೆ ಅವರನ್ನು ನಂಬಿಕೊಂಡು ಬಂದಿರತಕ್ಕಂತಹ ಹೆಂಡತಿಯೋ, ಅವರಿಗೆ ಜನಿಸಿರ್ತಕ್ಕಂತಹ ಮಗನೋ, ಅವರ ಆಕ್ರಂದವನ್ನು ಕೇಳಲಿಕ್ಕೋ ನೋಡಲಿಕ್ಕೋ ಆಗದಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ನೆನಪಾಗುವಂಥದ್ದು ತನ್ನ ಬಾಲ್ಯ ಮಿತ್ರನಾಗಿರ್ತಕ್ಕಂತಹ ದ್ರುಪದ ಮಹಾರಾಜ. ಅವನು ನನಗೆ ಏನು ಮಾಡಿದ್ದಾನೆ, ನಾನು ನಿನ್ನ ಜೊತೆಗಿರ್ತೀನಿ ಅಂತ ಆಣೆ ಪ್ರಮಾಣವನ್ನು ಮಾಡಿದ್ದಾನೆ.
ಅವನ ಬಳಿ ಹೋದರೆ ನನ್ನ ಈ ಕಷ್ಟಕ್ಕೆ ಅವನು ಜೊತೆಯಾದಾನು ಎನ್ನುವಂಥ ಒಂದು ಆಸೆಯಿಂದ ಅವರೇನು ಮಾಡ್ತಾರೆ, ನಾನು ಊಟಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ, ನನ್ನ ಮಿತ್ರನಿದ್ದಾನೆ, ಅವನ ಸಹಾಯವನ್ನು ನಾನು ಕೇಳಿಕೊಂಡು ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟು ಅವರು ಉತ್ತರ ಪಾಂಚಾಲ ದೇಶಕ್ಕೆ ಬರ್ತಾರೆ, ರಾಜ್ಯಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಕಡು ಬಡತನದಲ್ಲಿರ್ತಕ್ಕಂಥವ್ರು, ಸರಿಯಾದ ಉಡುಪು ಕೂಡ ಇಲ್ಲದಂತಹ ಪರಿಸ್ಥಿತಿ, ಹರಿದು ಹೋಗಿರ್ತಕ್ಕಂತಹ ಬಟ್ಟೆಯನ್ನು, ಶಲ್ಯವನ್ನು, ಪಂಚೆಯನ್ನು ಉಟ್ಟುಕೊಂಡು ಅವರು ಆ ಒಂದು ಅರಮನೆಗೆ ಬರ್ತಾರೆ. ಬಂದು ನಾನು ನಿಮ್ಮ ರಾಜನ ಬಾಲ್ಯ ಸ್ನೇಹಿತ ಅಂತ ಹೇಳ್ಕೊಳ್ತಾರೆ. ಯಾರೂ ನಂಬುವುದಿಲ್ಲ. ಆದರೂ ರಾಜನ ಆಸ್ಥಾನಕ್ಕೆ ಒಳಗೆ ಹೋದಂತಹ ಸಂದರ್ಭದಲ್ಲಿ ರಾಜನಿಗೆ ನೆನಪಾಗ್ತದೆ, ದೃಪದನಿಗೆ, ಈ ದ್ರೋಣಾಚಾರ್ಯರು ನನ್ನ ಬಾಲ್ಯ ಸ್ನೇಹಿತರು ಎನ್ನುವಂಥದ್ದು ಗುರುತಾದರೂ ಕೂಡ ನಾನಿರುವಂತಹ ಪರಿಸ್ಥಿತಿ ಏನು, ನಾನು ಮಹಾರಾಜ, ಈಗ ಇವನನ್ನು ನಾನು ಬಾಲ್ಯ ಸ್ನೇಹಿತ, ಇವನನ್ನು ನನ್ನ ಜೊತೆಗೆ ಇಟ್ಕೊಳ್ತೀನಿ ಅಂತಂದರೆ ಎಲ್ಲ ಜನ ಏನು ಆಡಿಕೊಳ್ತಾರೆ, ರಾಜನಿಗೆ ಇಂತಹ ಸ್ನೇಹಿತನ ಎನ್ನುವಂತಹ ಭಾವನೆ ಬೇರೆಯವರಲ್ಲಿ ಬರಬಹುದು ಎನ್ನುವಂತಹದ್ದು ಇವನಿಗೆ ತೋಚಿತು. ಆಗ ಅವನು ಕೋಪವನ್ನು ಮಾಡಿಕೊಳ್ತಾನೆ. ಎಷ್ಟಾದರೂ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಜನರ ಜೊತೆ ನಾವು ಸ್ನೇಹವನ್ನು ಮಾಡಿಕೊಂಡು ಬಿಡ್ತೀವಿ. ಆಗ ಆಟಕ್ಕೋ ಏನೋ ಚೇಷ್ಟೆಗೋ ಆಣೆ ಪ್ರಮಾಣವನ್ನು ಕೂಡ ಮಾಡಿಬಿಡ್ತೀವಿ. ಅದನ್ನು ನಂಬಿಕೊಂಡು ನೀನು ಇಲ್ಲಿವರೆಗೆ ಬಂದಿದ್ದೀಯಲ್ಲ, ನಿನಗೆ ನಾಚಿಕೆ ಆಗಬೇಕು. ನನ್ನ ಒಂದು ಪರಿಸ್ಥಿತಿ ಏನಿದೆ, ಸ್ಥಿತಿ ಗತಿ ಏನಿದೆ, ನಿನ್ನ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ, ಈಗ ಬಂದು ರಾಜನ ಬಳಿ ಬಂದು ನಾನು ಕೇಳಿದ್ದೇನೆ, ನಾನು ಕೊಡ್ತೀನಿ ಅಂತ ಹೇಳಿದ್ದೇನೆ ಎನ್ನುವಂತಹ ಭಾವನೆಯಿಂದ ಬಂದಿದ್ದೀಯಲ್ಲ ಅಂತ ತುಚ್ಛವಾಗಿ ಮಾತಾಡ್ತಾನೆ. ಚುಚ್ಚುವಂಥ ರೀತಿಯಲ್ಲಿ ಮಾತಾಡ್ತಾನೆ. ನಿನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು ನಿನಗೆ ಸಮಾನವಾಗಿರ್ತಕ್ಕಂಥವ್ರ ಜೊತೆ ಸ್ನೇಹದೊಂದಿಗೆ ಇರಬೇಕೇ ವಿನಃ ನಾನು ಶ್ರೀಮಂತನ ಸಹಕಾರವನ್ನು ಪಡೀತೇನೆ, ನಾನು ಶ್ರೀಮಂತನ ಜೊತೆಗಿರ್ತೇನೆ, ರಾಜನ ಜೊತೆಗೆ ನಾನು ಇರ್ತೇನೆ ಅಂತ ಹೇಳುವಂಥ ಭಾವನೆ ನಿನ್ನಲ್ಲಿ ಬರಬಾರ್ದಿತ್ತು. ಎಲ್ಲ ವಿದ್ಯೆಯನ್ನು ಕಲಿತು ಕೂಡ ನಿನಗೆ ಯಾಕೆ ಇದು ಗೊತ್ತಾಗದೇ ಹೋಯಿತು ಅನ್ನುವಂಥ ರೀತಿಯಲ್ಲಿ ಹೈಗಳೆಯುತ್ತಾನೆ, ಬೈತಾನೆ, ಕೂಗುತ್ತಾನೆ. ಈಗ ದ್ರೋಣಾಚಾರ್ಯನಿಗೆ ಗತ್ಯಂತರವೇ ಇಲ್ಲ, ಏನು ಮಾಡುವಂಥದ್ದು. ತನ್ನ ಬಾಲ್ಯ ಮಿತ್ರನ ಸಹಾಯ ದೊರಕುತ್ತದೆ, ಇಂತಹ ಕಷ್ಟದಲ್ಲಿ ಅವನು ನನಗೆ ಜೊತೆಯಾಗುತ್ತಾನೆ ಎನ್ನುವಂಥ ಭಾವನೆಯಿಂದ ಅಲ್ಲಿಗೆ ಬಂದಿದ್ದ. ಆದರೆ ಹಣವಿಲ್ಲ, ಕಡು ಬಡತನದಲ್ಲಿ ಅವನು ಜೀವನವನ್ನು ಸಾಗಿಸ್ತಾ ಇದ್ದಾನೆ, ಉಡಲಿಕ್ಕೆ ಒಳ್ಳೆ ಬಟ್ಟೆಯೂ ಇಲ್ಲ ಎನ್ನುವಂತಹ ಭಾವನವನ್ನು ಆ ರಾಜ ನೋಡಿಬಿಟ್ಟು ಅವನನ್ನು ಬಿಟ್ಕೊಟ್ಟು ಬಿಡ್ತಾನೆ. ಅವನ ಜೊತೆಗಿರೋದೂ ಬೇಡ ಎನ್ನುವಂಥ ಭಾವವನ್ನು ತಾಳ್ತಾನೆ. ತನ್ನ ಪರಿಸ್ಥಿತಿಯನ್ನು ಇನ್ನಾರಿಗೂ ಹೇಳಲಿಕ್ಕಾಗದೆ ಪುನಃ ದ್ರೋಣಾಚಾರ್ಯರು ತಮ್ಮ ಆಶ್ರಮಕ್ಕೆ ಬರ್ತಾರೆ. ಇಲ್ಲಿಗೆ ಕಥೆ ಮುಗೀತು. ಆದರೆ ಈ ಕಥೆಯಲ್ಲಿರ್ತಕ್ಕಂಥ ವಿಶೇಷ ವಿಚಾರವನ್ನು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಾವು ಬಡತನದಲ್ಲಿದ್ದೀವಿ ಅಂತಂದರೆ ಯಾವುದೋ ಸ್ನೇಹವನ್ನು ನೆನಪು ಮಾಡಿಕೊಂಡು, ಯಾವುದೋ ಸಂಬಂಧವನ್ನು ನೆನಪು ಮಾಡಿಕೊಂಡು ಅವರ ಬಳಿ ಹೋದ್ವಿ ಅಂತಾದರೆ ನಮಗೆ ಅವರು ಸಹಾಯ ಮಾಡ್ತಾರೆ, ಹಣ ಕೊಡ್ತಾರೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಯಾವತ್ತಿಗೂ ಇರಬಾರ್ದು. ಯಾವ ಸಮಯದಲ್ಲಾದರೂ ನಾವು ಜೊತೆಗಿರ್ತೀವಿ ಅಂತ ಯಾರು ಹೇಳಿದರೂ ಕೂಡ ನಾವು ಕಡು ಬಡತನದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿದ್ದಾಗ ಅವರ ಮನೆ ಬಳಿ ಮುಂದೆ ಹೋಗಿ ನಿಂತ್ವಿ ಅಂತ ಆದರೆ ನಮ್ಮನ್ನು ಅತ್ಯಂತ ಕೀಳಾಗಿ ಅವರು ನೋಡ್ತಾರೆ. ಹಾಗಾಗಿ ಕಷ್ಟದಲ್ಲಿದ್ದಾಗ ನಮ್ಮ ಶಕ್ತಿಯಿಂದ ನಾವು ಪ್ರಯತ್ನ ಮಾಡಬೇಕೇ ವಿನಃ ಮತ್ತೊಬ್ಬರ ಬಳಿ ಹೋದ್ವಿ ಅಂತಾದರೆ ನಮ್ಮ ಮಾನವೇ, ನಮ್ಮ ಮರ್ಯಾದೆಯೇ ಹೋಗುವಂಥದ್ದು. ಹಾಗಾಗಿ ಬಡತನದಲ್ಲಿ ಯಾರೂ ಜೊತೆಗೆ ಬರುವುದಿಲ್ಲ, ನಮ್ಮೊಂದಿಗೆ ನಾವೇ ನಿಲ್ಲಬೇಕು ಎನ್ನುವಂಥ ವಿಚಾರವನ್ನು ಅರ್ಥ ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಇಂತಹ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ವಾಹಿನಿಯಾಗಿರ್ತಕ್ಕಂಥ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.